ಉತ್ತಮ ಗುಣಮಟ್ಟ ಹಾಲು ಪ್ರಶಸ್ತಿಗೆ ಹೆಸರು ಪಡೆದ ಬಂಡಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2025 ಮತ್ತು 26ನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ವಾರ್ಷಿಕ ಮಹಾಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಬಿಎಂ ಕರಿಯಪ್ಪ ರೆಡ್ಡಿ ಹಾಗೂ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರವರು, ಸ್ನೇಹಿತರು ಕಲ್ಲೂರು ರತ್ನಪ್ಪ ಮತ್ತು ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ರವರು ಹಾಗೂ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಬಿಎಂ ಕರಿಯಪ್ಪ ರೆಡ್ಡಿ, ಉಪಾಧ್ಯಕ್ಷರು ಬಿಕೆ ನಾಗರಾಜ ರೆಡ್ಡಿ, ನಿರ್ದೇಶಕರು ಬಿ ವೆಂಕಟರೆಡ್ಡಿ, ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಹಾಲಿ ನಿರ್ದೇಶಕರು ಬಿವಿ ಶಿವಾರೆಡ್ಡಿ, ಬಿಎನ್ ಶಿವಾರೆಡ್ಡಿ, ಬಿಎನ್ ಚೌಡರೆಡ್ಡಿ, ಬಿಕೆ ಚೌಡರೆಡ್ಡಿ, ಬಿಇ ಮುನಿರೆಡ್ಡಿ, ಮಾಜಿ ಅಧ್ಯಕ್ಷರು ಬಿಎಸ್ ನಾರಾಯಣಸ್ವಾಮಿ, ಕಾಂತಮ್ಮ, ಪ್ರಮೀಳಮ್ಮ, ಸಂಘದ ಸಿಬ್ಬಂದಿ ವರ್ಗ ಕಾರ್ಯದರ್ಶಿ ಬಿಎಂ ಶ್ರೀನಿವಾಸ ರೆಡ್ಡಿ, ಹಾಲು ಪರೀಕ್ಷಕರು ಬಿಎನ್ ವೆಂಕಟೇಶಪ್ಪ, ಸಹಾಯಕರು ಎನ್ ಆಂಜಪ್ಪ ಮತ್ತು ಬಿಎಸ್ ವೆಂಕಟಸ್ವಾಮಿ ರೆಡ್ಡಿ ಮತ್ತು ಊರಿನ ಗ್ರಾಮಸ್ಥರು ಹಾಗೂ ಹಾಲು ಷೇರುದಾರರು, ಗೌರವಾನ್ವಿತ ಮುಖಂಡರು, ಗ್ರಾಮದ ಹಿರಿಯರು, ಜನಸಾಮಾನ್ಯರು, ಪ್ರಮುಖರು ಉಪಸ್ಥಿತರಿದ್ದು ಈ ಸಭೆಯಲ್ಲಿ ಗೌರವಾನ್ವಿತ ನಿರ್ದೇಶಕರು ಹಾಗೂ ವಿಸ್ತರಣಾಧಿಕಾರಿಗಳು ಬಂಡಪಲ್ಲಿ ಡೈರಿ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಮಾಹಿತಿ, ಸಲಹೆ, ಸೂಚನೆಗಳು ವ್ಯಕ್ತಪಡಿಸಿದರು. ಈ ದಿನ ಡೈರಿ ಮಹಾಸಭೆಗೆ ಬಂದಿರುವ ಎಲ್ಲರಿಗೂ ಫಲಹಾರ ಮತ್ತು ಸಿಹಿಯನ್ನು ನೀಡಿ ಡೈರಿ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಶುಭ ಕೋರಿದರು. ಚೆಕ್ ಮಾಡಿದಾಗ ಜೋಳಿ ಎಲ್ಲ ಒಂದೇ ತರ ಇರ್ತಾರೆ, ಇದರಲ್ಲಿ ಕೆಟ್ಟೋಗಿರುತ್ತೆ. ಒಂದೇ ಸರಿ ಆಯ್ತು ಅವರು ವರ್ಷಕ್ಕೆ ಬೇಕಾದ್ರೆ ಒಂದೇ ಸರಿ ಕಮಿಷನ್ ಸಿಗುತ್ತೆ ಅಂತ ಹೇಳಿ ಒಂದೇ ಸರಿ ತಂದ್ಬಿಟ್ಟು ಅದರಿಂದ ಎಲ್ಲ ಕುಳಿತೋಗಿದೆ. ಅದರಿಂದ ಫೀಡ್ ಸ್ವಲ್ಪ ಕ್ವಾಲಿಟಿ ಇಲ್ಲ, ಅದಕ್ಕೆಲ್ಲ ಮಾತಾಡಿ ಸಸ್ಪೆಂಡ್ ಆಗಿದ್ದಾರೆ. ಮೊದಲಿಗೆ ಆತರ ಆಗದೆ ನೋಡ್ಕೊಂತೀವಿ, ನಮ್ದು ಜವಾಬ್ದಾರಿ ಇದೆ. ನಾವು ಅದ್ರ ಮೊನ್ನೆ KMF ಅಲ್ಲಿ ಮಾತಾಡಿದೀವಿ, ಮುಂದೆ ಆತರ ಮಾಡಂಗಿದ್ರೆ ನಿಮ್ಮದು ಬೇಡ, ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಒಪ್ಪಿಬಿಟ್ಟಿದ್ರೆ ಅವರು. ನೆಕ್ಸ್ಟ್ಗೆ ಮುಂದಕ್ಕೆ ಈಗ ಹೆಂಗೋ ಚೋಳಣ್ಣ ಜ್ಞಾಪಕ ಮಾಡೋದಕ್ಕೆ ನಮ್ಮ ಡಾಕ್ಟರ್ ಹೇಳಿದ್ರು ಎಲ್ಲ ಹಸುಗಳಿಗೆ ಕಾಯಿಲೆ ಬಂತು. ಇಲ್ಲಿ ನಮ್ಮ ಕೋಲಾರ KMF ಇಂದ ಬೆಂಗಳೂರು KMF ಅವ್ರಿಗೆ 100 ಕೋಟಿ ನಾವು ಫೀಡ್ಗೆ ಕೊಡ್ತಾ ಇದ್ದೀವಿ. ಅದರಿಂದ ನಿಮ್ಮೆಲ್ಲ ದೊಡ್ಡ ಮನಸ್ಸಿಂದ ನಾನು ಕಷ್ಟ ಬಿದ್ದು ಈಗ ಮೊನ್ನೆ 10 ಎಕರೆ ಇತ್ತು ಇಲ್ಲಿ ಪರ್ಸನಲ್ ಹತ್ರ, ಅದಕ್ಕಿನ್ನ 7 ಎಕರೆ ಜಮಾ ಮಾಡಿ 17 ಎಕರೆ ಮಂಜೂರು ಮಾಡಿಸಿದ್ದೀನಿ. ಪಾಣಿ ನೆನ್ನೆ ಆಗಿದೆ, ಅಲ್ಲೇ ಒಂದು ಫೀಡ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಆಸೆ ಇದೆ. ಅದೇನೋ ಪರ್ಮಿಷನ್ ಕೊಟ್ರೆ ಫೀಡ್ ಕೂಡ ನಾವು ಇನ್ನೂ ಕಡಿಮೆ ಕೂಡ ಕೊಡ್ಬೋದು. ಯಾಕಂದ್ರೆ ರೈತರಿದ್ರೆ ಸಮಸ್ಯೆ ಉಳಿಯುತ್ತೆ, ಲಾಭ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ ಹೇಳಿ. ರೈತರು ಉಳಿಸ್ಕೋಬೇಕಾದ್ರೆ ನಾವು ರೈತರಿಗೆ ಸಬ್ಸಿಡಿ ಕೊಡಬೇಕು. ಮುಂದೆ ನೀವು ಅದು ಮಾಡೋಣ. ಮತ್ತೆ ಮೊನ್ನೆ ವರದಿಯಲ್ಲಿ ಬಂದಾಗ ಇಲ್ಲಿ ಮ್ಯಾಟ್ಗಳು ಮತ್ತೆ ಮಿಲ್ಕಿಂಗ್ ಮಿಷಿನ್ ಹೇಳಿದ್ದೆ, ಅದು ಸ್ವಲ್ಪ ತಡವಾಗಿದೆ. ಈಗ ಟೆಂಡರ್ ಆಗಿದೆ. ಅದು ಶಿವರೆಡ್ಡಿ ಅವರೇ, ಉತ್ತಪ್ಪ ಶಿವರೆಡ್ಡಿ ಅವರೇ, ಚೌಡರೆಡ್ಡಿ ಅವರೇ, ಮತ್ತೆ ಶಿವರೆಡ್ಡಿ ಅವರೇ, SN ನಾರಾಯಣಸ್ವಾಮಿ ಅವರೇ, ಮತ್ತೆ ನಾರಾಯಣಸ್ವಾಮಿ ಅವರೇ, ಪ್ರಮೀಳಮ್ಮ ಅವರೇ, ಅದು ಊರಿನ ಹಿರಿಯರಾದ ಚೌಡರೆಡ್ಡಿ ಅವರೇ, ಸುರೇಶ್ ಅವರೇ, ಎಲ್ಲ ಗ್ರಾಮಸ್ಥರೇ ಮತ್ತು ಎಲ್ಲ ರೈತ ಬಂಧುಗಳೇ, ಇವತ್ತು ನಮ್ಮೂರಲ್ಲಿ ಸಾಮಾನ್ಯ ಸಭೆ ನಡೀತಾ ಇದೆ. ತುಂಬಾ ಸಂತೋಷ ವಿಷಯ. ಯಾಕಂದ್ರೆ ವರ್ಷಕ್ಕೆ ಒಂದ್ಸರಿ ಇದು ಮಾಡಲೇಬೇಕು, ಅನಿವಾರ್ಯ. ಅದರಲ್ಲಿ ಏನು ನಮ್ಮ ಡೈರಿಯಲ್ಲಿ ಲಾಭಾಂಶಗಳು ಅಥವಾ ನಮ್ಮ ನಷ್ಟಗಳೇನಿದೆಯೋ ತಿಳ್ಕೊಳ್ಳೋಕೆ ಎಲ್ಲ ರೈತರುಗಳೆಲ್ಲರೂ ಬರಬೇಕು. ಖುಷಿ ಇದೆ ಇವತ್ತಿನ ಇಷ್ಟು ಜನ ಬಂದಿದೆ. ಆದ್ರಿಂದ ಇವತ್ತು ನಾವು ರೈತರು ಬದುಕಬೇಕಾದ್ರೆ ನಮಗೆ ಹಾಲಿನ ಜೀವನಾಧಾರ ಆಗಿದೆ. ಅದಕ್ಕೆ ಊರಿಗೆ ಒಂದು ದೇವಸ್ಥಾನ ಹೆಂಗಿರಬೇಕು ಅದು ಡೈರಿನೂ ಅಂತ ಇರಬೇಕು. ಜನರು ಬದುಕಬೇಕಾದ್ರೆ ಈಗ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ವಿ. ಒಬ್ಬ ರೈತ ಎಷ್ಟೇ ನಾವು ಕಷ್ಟ ಬಿದ್ರು ಒಳ್ಳೆ ಬೆಳೆ ಹಾಕಿದ್ರು, ಯಾಕಂದ್ರೆ ನಮ್ಮಂತ ಶೇಖರಣೆ ಆಗಲಿ ನಮ್ಮದು ಗುಣಮಟ್ಟ BMC ಎಲ್ಲೂ ಇಲ್ಲ. ಅಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಲಾಭನೂ ಚೆನ್ನಾಗಿದೆ. ಮತ್ತೆ ಮೊನ್ನೆ ರೈತರಿಗೆ ಈಗ ನಮ್ಮ ಅವಾಗ ಮ್ಯಾಟು ನಮ್ಮ ಸ್ವಂತ ಡೈರಿಯಿಂದ ತರಿಸ್ಕೊಟ್ಟಿದ್ದಾರೆ. ರೈತರು ಸ್ವಲ್ಪ ಹಾಕೊಂಡು ಡೈರಿಯಿಂದ ಹಾಕೊಂಡು ತರಿಸ್ಕೊಟ್ಟಿದ್ದಾರೆ ಲಾಭದಲ್ಲಿ. ತುಂಬಾ ಸಂತೋಷ ವಿಷಯ. ಯಾಕಂದ್ರೆ ಆ ಮ್ಯಾಟಿಂದ ಕಾಯಿಲೆಗಳಿಗೆ ತುತ್ತಾಗ್ತಿರೋ ಹಸುಗಳಿಗೆ ಸೇವೆ ಹೋಗ್ತದೆ. ಮತ್ತು ಯಾರೇ ಹಸು ಚೇಂಜ್ ಮಾಡಿದಾಗಲಿ ಹಸು ಬೇರೆ ಮಾರಿ ಬೇರೆ ತಂದಾಗ ಇನ್ಸೂರೆನ್ಸ್ ತಪ್ಪದೆ ಮಾಡಿಸ್ಬೇಕು. ಯಾಕಂದ್ರೆ ಒಂದು ಹಸು ತರಬೇಕಾದ್ರೆ 1 ಲಕ್ಷದಿಂದ 2 ಲಕ್ಷವರೆಗೂ ನಾವು ಬಂಡವಾಳ ಹಾಕ್ತೇವೆ. ಬರೀ ನಾವು ಕಟ್ಟೋದು 1,500 ಸಾವಿರ, ನೀವು 1,500 ಸಾವಿರ ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ. 3,000 ಕೊಟ್ರೆ ಹಸು ಏನಾದ್ರು ತಿರ್ಕೊಂಡ್ರೆ 80,000 ಬರುತ್ತೆ.
ತಪ್ಪದೆ ಅದನ್ನು ಉಳಿಸ್ಕೋಬೇಕು. ಮತ್ತೆ ನಮ್ಮ ಜನಗಳು ಕೂಡ ಇದೆ ಇನ್ಸೂರೆನ್ಸ್, ಯಾರಿಗೂ ಗೊತ್ತಿಲ್ಲ, ನಮ್ಮ ಸೆಕ್ರೆಟರಿ ಹೇಳಿದ್ರೆ ಗೊತ್ತಿಲ್ಲ. ನಾವು ಒಬ್ಬ ಸದಸ್ಯ 100 ರೂಪಾಯಿ ಕಟ್ಟರೆ ನಮಗೂ ಅನುಕೂಲ ಇದೆ. ಏನಾದ್ರು ಎಲ್ಲ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೂ ಕೂಡ ಹಣ ಬರುತ್ತೆ, 2 ಲಕ್ಷವರೆಗೂ ಬರುತ್ತೆ. ನಾನೇ ಕೊಡ್ತಾ ಇದೀವಿ, ಟೆಂಡರ್ ಆಗಿದೆ ಆಲ್ರೆಡಿ. ಮತ್ತೆ ಮಿಲ್ಕಿಂಗ್ ಮಿಷನ್ ಆಲ್ರೆಡಿ ಬಂದ್ಬಿಟ್ಟಿದೆ. ಸಮಸ್ಯೆ ಏನಂದ್ರೆ ಬರೀ 25 ಬಂದಿದೆ. ನಮ್ಗೆ ಇನ್ನೂ ಡೈರಿ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಒದ್ದಾಡ್ತಾ ಇದ್ವಿ. ಬಟ್ ಸೀನಿಯರ್ ಪ್ರಕಾರ ಕೊಡ ಅಂತ ಹೇಳಿ ಮೊದಲು ಯಾರು ಅರ್ಜಿ ಹಾಕಿದಾರೋ ಅವ್ರು ಕೊಡೋ ಅಂತ ಡಿಸೈಡ್ ಮಾಡಿದ್ವಿ. ಅದನ್ನು ಹತ್ರದಲ್ಲಿ ಕೊಡ್ತೀವಿ, ಅದನ್ನು ಬಳಸ್ಕೋಬೇಕು. ಮತ್ತೆ ರೈತ ಮಕ್ಕಳು ಯಾರಾದ್ರೂ ಹೆಣ್ಮಕ್ಳು ಬೆಂಗಳೂರು ಹೋಗ್ತಾ ಇದ್ರೆ ಅವ್ರಿಗೆ ಫ್ರೀ ಹಾಸ್ಟೆಲ್ ಇದೆ, ಅದನ್ನು ಬಳಸ್ಕೊಂಡ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ಒಂದು ವರ್ಷಕ್ಕೆ ಬೇರೆ ಎಲ್ಲ ಪ್ರೈವೇಟ್ ಹಾಸ್ಟೆಲ್ಗೆ ಹೋದ್ರೆ 1 ಲಕ್ಷ 2 ಲಕ್ಷ ಖರ್ಚಾಗ್ತದೆ. ನಮ್ಮಲ್ಲಿ ಫ್ರೀ ಇದೆ, ಅದನ್ನು ಬಳಸ್ಕೋಬೇಕು. ಮತ್ತೆ ನಮಗೆ ಕೂಪನ್ ಆಗಿದೆ, ಬರೀ 50 ರೂಪಾಯಿಗೆ ನಮ್ಮ ಡಾಕ್ಟರ್ ಬರ್ತಾರೆ, ಬಂದು ನೋಡ್ಕೊಂಡು ಹೋಗ್ತಾರೆ. ಬಟ್ ಕ್ವಾಲಿಟಿ ನಮ್ಮಷ್ಟು ಮೆಡಿಸಿನ್ ಕ್ವಾಲಿಟಿ ಯಾವ್ದು ಇರೋದಿಲ್ಲ. ಆದ್ರೆ ಏನೋ ನಮ್ಮ ರೈತರಿಗೆ ಬೇರೆ ಆಚೆಗೆ ಡಾಕ್ಟರ್ ಬಂದ್ರಿಂದ ಒಂಥರ ಸಮಾಧಾನ. ಅದು ಯಾಕಂತ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಕೇಳಿದಾಗ ನಮ್ಮ ಡಾಕ್ಟರ್ ಕೇಳಿದಾಗ, ಸರ್ ಡೋಸೇಜ್ ಜಾಸ್ತಿ ಕೊಡ್ತಾರೆ, ಒಂದೊಂದು ದಿವಸಕ್ಕೆ ವಾಸ ಆಗುತ್ತೆ, ಅದರಿಂದೆಲ್ಲ ಆಚೆ ಕಡೆ ಎಲ್ಲಾನು ಕರ್ಸಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರು. 3,86,300 ರೂಪಾಯಿ ಖರ್ಚು ಆಗ್ತದೆ ಅಂತೇಳಿ, ಸ್ಟೇಷನರಿ 12,000 ರೂಪಾಯಿ ಆಗ್ಬೋದು ಅಂತೇಳಿ, ಪರೀಕ್ಷೆ 3,000 ರೂಪಾಯಿ. ಪರೀಕ್ಷೆ ಅಂತಂದ್ರೆ ಈ ಕ್ಯಾಮಲ್ ತೊಳೆಯೋದಕ್ಕೆ ಮತ್ತು ಉಪಕರಣ ಇರ್ತಾವೆ, ಲ್ಯಾಕ್ಟೋಮೀಟರ್, ಡಿಗ್ರಿ ಅಂತೇಳಿ ಅಲ್ಲಿ ಹೊಡೆದೋಗಿ ಅದಕ್ಕೆ 3,000 ರೂಪಾಯಿ. ಸ್ಕೇಲ್ ಮತ್ತು ಅಲ್ಲದೆ 2,000 ರೂಪಾಯಿ ಖರ್ಚಾಗ್ಬೋದು. AMCಗೆ 10,000 ರೂಪಾಯಿ, ಲಾಸ್ಟ್ ಇಯರ್ 8,000 ಚಿಲ್ಲರೆ ಆಗಿದೆ. ಅಂದ್ರೆ ಕಂಪ್ಯೂಟರ್ಗೆ ರಿಟೈರ್ಡ್ ಬಂದಾಗ 10,000 ಖರ್ಚಾಗುತ್ತೆ. ವಿದ್ಯುತ್ ಮತ್ತು ಡೀಸೆಲ್ 30,000 ರೂಪಾಯಿ ಆಗ್ಬೋದು ಅಂತೇಳಿ, ಪ್ರಯಾಣದಕ್ಕೆ 8,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ, ಸರ್ಕಾರ ಪ್ರೋತ್ಸಾಹನ 5 ಕಿಲೋ ಕೊಡಬೇಕಾದ್ರೆ ಅದು 2,500 ಖರ್ಚಾಗ್ಬೋದು ಅಂತೇಳಿ, ಬ್ಯಾಂಕ್ ಇದು ಕ್ಲೀನ್ ಮತ್ತು ಕ್ಯಾನ್ ರಿಪೇರಿ ಮತ್ತು ಕ್ಲೀನಿಂಗ್ 14,000 ರೂಪಾಯಿ ಖರ್ಚಾಗುತ್ತೆ. ಆಡಿಟಿಂಗ್ಗೆ ಆಲ್ರೆಡಿ 12,000 ರೂಪಾಯಿ ಖರ್ಚಾಗಿದೆ. ಮುಂದಿನ ವರ್ಷದ ಕೂಡ 12,000 ರೂಪಾಯಿ ಖರ್ಚಾಗ್ತದೆ. ಇದರ ವೆಚ್ಚ 30,000 ರೂಪಾಯಿ ಇದು ಅಡ್ವಾನ್ಸ್ ಇಟ್ಕೊಳ್ಳೋದು, ಯಾವ ಸಣ್ಣ ಪುಟ್ಟ ಬಂದರೆ ಇಲ್ಲಂటే ಖರ್ಚು ಮಾಡೋದಿಲ್ಲ. ಪಶು ಆಹಾರ ಕೂಲಿ ಮತ್ತು ಕಂದಾಯ 4,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ, ಕ್ಯಾಂಪ್ ನೀರು ಹೋದ ವರ್ಷ ಅದರಲ್ಲಿ ಈ ಸರಿ ಕೂಡ 12,000 ರೂಪಾಯಿ ಆಗ್ಬೋದು ಅಂತೇಳಿ, ಬಾಡಿಗೆ ವೆಚ್ಚ ಪ್ರವಾಸ ಹೋದ ವರ್ಷ 7,500 ಆಗಿದೆ, ಈ ಸರಿ 10,000 ರೂಪಾಯಿ ಆಗ್ಬೋದು ಅಂತೇಳಿ, ಸಾಮಾನ್ಯ ಸಭೆ 56,000 ಚಿಲ್ಲರೆ ಹೋದ ವರ್ಷ ಆಗಿದೆ, ಈ ವರ್ಷ 60,000 ರೂಪಾಯಿ ಖರ್ಚಾಗ್ಬೋದು ಅಂತೇಳಿ, AI ಬಾಬು ಅಂದ್ರೆ 7 ಕೊಡ್ತಕ್ಕಂಥದ್ದು 3,600 ರೂಪಾಯಿ ಖರ್ಚು ಹಾಗೆ ಆಗ್ತದೆ. DCS ಪುಸ್ತಕಗಳು ಮತ್ತು ಇಷ್ಟು ತೆಗೆದ ಮೇಲೆ ಉಳಿರತಕ್ಕಂಥ ಮೊತ್ತದಲ್ಲಿ 65% ಹಾಲು ಉತ್ಪಾದಕ ಸದಸ್ಯರಿಗೆ ಬೋನಸ್ ರೂಪದಲ್ಲಿ ಕೊಡಬೇಕಾಗ್ತದೆ. ಆ ಒಂದು ಮೊತ್ತ 2,14,540 ರೂಪಾಯಿ 54 ಪೈಸೆ. ನಿಮಗೆ ನಾವು 1 ರೂಪಾಯಿ 72 ಪೈಸೆ ಅಷ್ಟು, ಒಂದು 100ಗೆ 100 ರೂಪಾಯಿಗೆ 1 ರೂಪಾಯಿ 72 ಪೈಸೆ ಬೋನಸ್ ರೂಪದಲ್ಲಿ ಹೇಳ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಹೇಳ್ತಿದ್ದ ಜನಾಂಗಕ್ಕೂ ಅವ್ರು ಖರ್ಚು ಮಾಡ್ತಾರೆ. ಆಮೇಲೆ ದಾನ ಧರ್ಮ, ಇಲ್ಲಿ ಸಿಬ್ಬಂದಿ ಬೋನಸ್, ನೀವು ಉತ್ಪಾದಕರು ಬೋನಸ್ ತಗೊಂಡ ಮೇಲೆ ಸಿಬ್ಬಂದಿ ಕೂಡ ಬೋನಸ್ ಕೊಡಬೇಕಾಗ್ತದೆ. ಆ ಒಂದು ಬೋನಸ್ 10% ಇರುತ್ತೆ, 33,006 ರೂಪಾಯಿ 24 ಪೈಸೆ. ಅವರು ಕೂಡ ಎಷ್ಟು ಜನ ಇದ್ದಾರೋ ಅಷ್ಟು ಹಂಚ್ಕೊಂತಾರೆ. ಇನ್ನು ದಾನ ಧರ್ಮದ ನಿಧಿ ಅಂತ 10% ಇದೆ, 33,006 ರೂಪಾಯಿ. ಇದನ್ನು ಕೂಡ ಇರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಖರ್ಚು ಮಾಡಿದ್ರೆ ಖರ್ಚಾಗುತ್ತೆ, ಇಲ್ಲಾಂದ್ರೆ ನಿಮ್ಮ ಸಾಮಾನ್ಯ ಉಳ್ಕೊಂಡು. ರಾಸು ಅಭಿವೃದ್ಧಿ ನಿಧಿ ಇದೆ. ಹಸುಗಳು, ರಾಸು ಅಂದ್ರೆ ಹಸುಗಳಿಗೆ ಇನ್ಶೂರೆನ್ಸ್ ಮಾಡುವಾಗ ಖರ್ಚು, ಅಥವಾ ಹಸುಗಳಿಗೆ ನೀರಿನ ತೊಟ್ಟಿ ಕಟ್ಟಿಸ್ತಕ್ಕಂಥದ್ದು, ಇದು ಖರ್ಚು ಮಾಡಿದ್ರೆ ಖರ್ಚು ಮಾಡಬಹುದು. ಅದು ಕೂಡ 16,503 ರೂಪಾಯಿ ಇದೆ. ಕಾರ್ಯಕಾರಿ ಮಂಡಳಿ ಅದನ್ನ ನಿರ್ಧಾರ ಮಾಡುತ್ತೆ. ಇನ್ನು ಸಿಬ್ಬಂದಿ ವಿಮೆ ಅಂತಿದೆ, ಇದು 4 ವರ್ಷದಿಂದ ಜಾರಿಗೆ ಬಂದಿದೆ. ಸಿಬ್ಬಂದಿ ವಿಮೆ ಅಂತಂದ್ರೆ ಇಲ್ಲಿ ಸಿಬ್ಬಂದಿ ಇರ್ತಾರೆ, ಏನಾದರೂ ರಿಸ್ಕ್ ಆದರೆ ಕಳಿಸ್ಕೊಟ್ಟಿರ್ತಾರೆ. ಸ್ಥಳೀಯ ಹಾಲು ಮಾರಾಟ ಇಲ್ಲಿ 1 ಲೀಟರ್ 40 ರೂಪಾಯಿ 46 ರೂಪಾಯಿ ಅಂತೆ 52,135 ರೂಪಾಯಿ ಜಮಾ ಬಂದಿರುತ್ತೆ. ಸ್ಯಾಂಪಲ್ ಹಾಲು ಮಾರಾಟ ಏನು ನಿಮ್ಮ ಡಿಗ್ರಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾರೆ, ಬುಡ್ಡಿ ಹಾಲು ಅಂತೇಳಿ 1,12,246 ರೂಪಾಯಿ ಸಂಘಕ್ಕೆ ಲಾಭ ಬಂದಿರುತ್ತೆ. ಇದರಿಂದ ಸ್ಥಳೀಯ ಇಲ್ಲಿ ಈ ಹಾಲಿನಿಂದ ಆಗಿರ್ತಕ್ಕಂಥ ವ್ಯಾಪಾರ ಲಾಭ 11,59,759 ರೂಪಾಯಿ 39 ಪೈಸೆ ವ್ಯಾಪಾರ ಲಾಭ ಬಂದಿರುತ್ತೆ. ಇದರಲ್ಲಿ ಖರ್ಚುಗಳು ಏನೇನಾಗಿರುತ್ತೆ, ಬಟವಾಡೆ ಆದಮೇಲೆ ಆಡಳಿತಾತ್ಮಕ ಖರ್ಚುಗಳು ಹೋಗ್ತಿದೆ. ಇದು ಸಿಬ್ಬಂದಿ ವೇತನ 3,86,100 ರೂಪಾಯಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ವೇತನ ರೂಪದಲ್ಲಿ ಖರ್ಚಾಗಿರ್ತದೆ. ಸ್ಟೇಷನರಿ 11,603 ರೂಪಾಯಿ ಪೇಪರ್ ರೂಪಾಯಿನಂತ ಖರ್ಚಾಗಿರ್ತದೆ. ಸ್ಕೇಲ್ ಮತ್ತು ಅಳತೆ, ಇದು ಸ್ಕೇಲ್ ಇದೆ, ಅದಕ್ಕೆ ವರ್ಷಕ್ಕೊಂದ್ಸಲಿ ಸ್ಟಾಂಪಿಂಗ್ ಮಾಡಬೇಕಾಗುತ್ತೆ, 1,750 ರೂಪಾಯಿ ಖರ್ಚಾಗಿದೆ. AMC ಅಂತ ಇದೆ, ಕಂಪ್ಯೂಟರ್ ಯೂನಿಟ್, ಅದಕ್ಕೆ ಖರ್ಚು. ಅದರಿಂದ ನಮಗೆ ಬೋನಸ್ ಕಡಿಮೆ ಬರ್ಬೋದು. ಅದು ತುಂಬಾ ಅನುಕೂಲ ಆಗಿದೆ ರೈತರಿಗೆ. ಮೊದಲಿಗೆ 34-15 ಪೈಸೆ ಸಿಗ್ತಾ ಇತ್ತು, ಈಗ 38-39ವರೆಗೂ ಹೋಗ್ತಾ ಇದೆ. ಯಾರು 4-5 ಹಸುಗಳು ಇಟ್ಕೊಂಡಿರೋ ರೈತರು, ದೊಡ್ಡ ರೈತರು, ಅವರು ಎಮ್ಮೆ ಇಟ್ಕೊಂಡಿರೋ ಜೊತೆಗೆ
ಆ ಎಮ್ಮೆ ಅದು ಕಲಬೆರಕೆ ಮಾಡ್ಕೊಂಡ್ ಬಂದ್ರೆ ಆ ಎಲ್ಲ ಹಾಲಕ್ಕೂ ಒಂದೇ ರೇಟೇ ಬರುತ್ತೆ. ಅದರಿಂದ ನಮ್ಗೆ ಲಾಭ ಜಾಸ್ತಿ ಬರುತ್ತೆ. ಅದರಿಂದ ದಯವಿಟ್ಟು ಯಾರು 3-4 ಹಸುಗಳು ಇಟ್ಟಿದ್ರು ಒಂದು ಎಮ್ಮೆ ಇಟ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ. ಅದನ್ನು ಬಳಸ್ಕೋಬೇಕು. ಮತ್ತೆ ಬೀಡು ನಾವು ಸಬ್ಸಿಡಿಯಲ್ಲಿ ಕೊಡ್ತಾ ಇದೀವಿ, ಅದನ್ನು ಬಳಸ್ಕೊಂಡು ನೀವು ನಮ್ಮ ಹಸುಗಳು ಜಾಸ್ತಿ ಕ್ವಾಲಿಟಿ ಬರ್ತಾ ಇಲ್ಲ. ಅದ చెప్తాను ನಾನು. ರೇಟ್ ಬರಲ್ಲ, ರೇಟ್ ಬಂದ್ರೆ ಬೆಳೆ ನಮ್ಮ ಕೈ ಸಿಗೋದಿಲ್ಲ. ಅದ್ರ ಜೊತೆಗೆ ಹವಾಮಾನ ಅದಕ್ಕೂ ನಾವು ತಿಳ್ಕೋಬೇಕು. ಮೊನ್ನೆ ತಾವೇ ಕಣ್ಣು ಮುಂದೆ ಇದೆ ನಮ್ಗೆ ಮಾವಿನ ಫಸಲಲ್ಲಿ ಈ ಕಡೆ ಎಲ್ಲ ನಮ್ಮ ತೋಪುಗಳು ಜಾಸ್ತಿ ಇರೋದು ನಮ್ಮೂರವ್ರಿಗೆ. ಆದ್ರೂ ಯಾರಿಗೂ ₹1 ಬರಲಿಲ್ಲ ರೈತರಿಗೆ. ಆದ್ರೆ ಇವತ್ತು ನಮಗೆ ಒಂದು 2 ಇಟ್ಕೊಂಡ್ರೆ 15 ದಿವಸಕ್ಕೆ ಒಂದ್ಸರಿ ನಮ್ಮ ಮನೆಗೆ ಬ್ಯಾಂಕಲ್ಲಿ ಬಂದಾಗ ಬರುತ್ತೆ ಹಣ. ಅದರಿಂದ ಎಲ್ಲ ರೈತರು ಹೈನುಗಾರಿಕೆಯನ್ನು ಹೆಚ್ಚಿನ ಆದ್ಯತೆ ಕೊಟ್ಟು ನಾವನ್ನು ಮಾಡಬೇಕಂತ ವಿಧಿಸ್ತಾ ಇದ್ದೀವಿ. ಯಾಕೆ ಹೈನುಗಾರಿಕೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾದ್ರೆ ಯಾವುದೇ ಕಾಲದಲ್ಲೂ ಕೂಡ ನಮಗೆ ನಮ್ಮ ಕೈಗೆ ಹಣ ಸೇರುವಂತ ವೃತ್ತಿ ಅಂದ್ರೆ ಖರ್ಚಾಗ್ತದೆ. ಈ ಖರ್ಚನ್ನು ಕೂಡ ಕೆಲವು ನಾವು ಯಾವಾಗಲೂ ಈ ಸಭೆಗಳಲ್ಲಿ ಹೇಳ್ತಾ ಇರ್ತೀವಿ. ಈ ಖರ್ಚು ಹೀಗೆ ಈ ಬಂದತಕ್ಕಂಥ 5,04,446 ರೂಪಾಯಿ ಹೀಗೆ ಉಳಿಯಲ್ಲ. ಅದರಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರ ಸಂಘಗಳ ಕಾನೂನಿನಂತೆ ನಾವು ವಿಂಗಡಣೆ ಮಾಡಬೇಕಾಗುತ್ತೆ. ಲಾಭ ವಿಲೇವಾರಿ ಅಂತ ಹೇಳ್ತೀವಿ. ಆ ಲಾಭ ವಿಲೇವಾರಿ ಹಾಲು ಖರೀದಿ ಮೇಲೆ ಆಧಾರ ಪಡುತ್ತೆ. ಇದು ಆಪದ್ದನ ನಿಧಿ ರಿಸರ್ವ್ ಫಂಡ್ ಅಂತ ಹೇಳ್ತಾರೆ. 25% ತೆಗಿಬೇಕಾಗುತ್ತೆ. 1,26,116 ರೂಪಾಯಿ 54 ಪೈಸೆ ಇದು ನಿಮ್ಮ ಸಂಘದ ಅಕೌಂಟ್ ನಲ್ಲಿ ಉಳಿಯುತ್ತೆ. ಆಮೇಲೆ ಸಹಕಾರ ಶಿಕ್ಷಣ ನಿಧಿ ಅಂತಿದೆ. ವರ್ಷಕ್ಕೊಂದ್ಸಲಿ ಸಹಕಾರ ಮಹಾಮಂಡಲ ಕೊಡಬೇಕಾಗ್ತದೆ 2%, 7,566 ರೂಪಾಯಿ. ಕಟ್ಟಡ ನಿಧಿ ಇದೆ. ಕಟ್ಟಡ ಆಗಿದ್ರು ಕೂಡ ಸುಣ್ಣ ಬಣ್ಣ ಬೆಳೀತಕ್ಕಂಥ ಕಾಂಪೌಂಡ್ ಹೊಡೆಯುವುದು, ಅದಕ್ಕೆ ಖರ್ಚು 10% ತೆಗೆದಿಡಬೇಕು. ರೂಪಾಯಿ ಖರ್ಚಾಗಿದೆ. ವಿದ್ಯುತ್ ಬಿಲ್ಲು ಮತ್ತು ಡೀಸೆಲ್ ಎರಡೂ ಸೇರಿ 3,279 ರೂಪಾಯಿ 04 ಪೈಸೆ ಖರ್ಚಾಗಿರ್ತದೆ. ಪ್ರಯಾಣ ಬಗ್ಗೆ ಇಲ್ಲಿ ಕಾರ್ಯದರ್ಶಿ ಆಗಲಿ ಅಧ್ಯಕ್ಷ ಅಥವಾ ಎಲ್ಲಿಗಾರು ಕಳಿಸಿರ್ತಕ್ಕಂಥದ್ದು ಪ್ರಯಾಣ ಬಗ್ಗೆ ಬಸ್ ಚಾರ್ಜ್ ಹೇಳಿ 7,300 ರೂಪಾಯಿ ಒಂದು ವರ್ಷದಲ್ಲಿ ಖರ್ಚಾಗಿರ್ತದೆ. ಆಡಿಟ್ಗೆ ಈ ಶೋಧನೆ ವರದಿ ತಯಾರು ಮಾಡಬೇಕಾದ್ರೆ ಆಡಿಟ್ ಇರ್ತಾರೆ, ಅವರಿಗೆ 12,000 ರೂಪಾಯಿ ಕೊಟ್ಟು ಬಿಲ್ ಕೊಟ್ಟಿರ್ತಾರೆ, ಖರ್ಚಾಗಿರ್ತದೆ. ಆಮೇಲೆ ರಿಪೇರಿ ವೆಚ್ಚ ಅಂತ ಮಿಲ್ಕಿಂಗ್ ಮಿಷನ್ಸ್ ಮತ್ತು ಸ್ಪೇರ್ ಪಾರ್ಟ್ಸ್, ಹಾಲು ಕರೆಯುವ ಯಂತ್ರಗಳಲ್ಲಿ ಸಾಮೂಹಿಕ ಹಾಲು ಕರೆಯುವುದಕ್ಕೆ ಸ್ಪೇರ್ ಪಾರ್ಟ್ಸ್ ಹೋಗ್ತಾ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ 27,629 ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿರ್ತದೆ. ಪಶುಹಾರ ಕೂಲಿ, ಇಲ್ಲಿ ಪಶುಹಾರ ಇಳಿಸಿದಾಗ ಅಲ್ಲಿ ಕೂಲಿ ಕೊಡಬೇಕು, ಕೊಡೋದಕ್ಕೆ 3,600 ರೂಪಾಯಿ ಖರ್ಚಾಗಿದೆ. BCS ಪುಸ್ತಕಗಳು, ಇಲ್ಲಿ ಪುಸ್ತಕ ಪೆನ್ನು ಇಂಥವುಗಳಿಗೆ 2,628 ರೂಪಾಯಿ 59 ಪೈಸೆ ಖರ್ಚಾಗಿರ್ತದೆ. ಪೂಜೆ 5,000 ರೂಪಾಯಿ ಖರ್ಚಾಗಿದೆ. ಕ್ಯಾನ್ ಕ್ಲೀನಿಂಗ್ಸ್ಗೆ 5,889 ರೂಪಾಯಿ ಖರ್ಚಾಗಿದೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅವ್ರಿಗೆ ಅವಕಾಶ ಇದೆ, ಸಮವಸ್ತ್ರ ಅಂತ ಯೂನಿಫಾರ್ಮ್ ಹಾಕೊಂಡಿದೆ, ಅದಕ್ಕೆ 8,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಚುನಾವಣೆ ಆಗಿದೆ ಹೋದ ವರ್ಷ, ಇದಕ್ಕೆ 14,000 ರೂಪಾಯಿ ಯುನಾನಿಮಸ್ ಆಗಿದ್ದರಿಂದ 14,000 ರೂಪಾಯಿ ಖರ್ಚಾಗಿದೆ. ಚುನಾವಣಾ ವೆಚ್ಚ ಆಗಿದೆ. BMC ವೆಚ್ಚ ಅಂತ ಆಗುತ್ತೆ 30,300 ರೂಪಾಯಿ ಖರ್ಚಾಗಿದೆ. ಇಷ್ಟು 6,37,847 ರೂಪಾಯಿ 16 ಪೈಸೆ ಖರ್ಚು ಈ ಒಂದು ವ್ಯಾಪಾರ ಲಾಭದಲ್ಲಿ ತೆಗೆದ ಮೇಲೆ ನಿವ್ವಳ ಲಾಭ ಇನ್ಶೂರೆನ್ಸ್ ಕಟ್ಕೊಳ್ಬೇಕು. ಇಷ್ಟು ದುಡ್ಡು ಸಂಘದ್ದು ಅವ್ರಿಗೊಂದು ಸ್ವಲ್ಪ ಹಾಕೊಂಡು ಕಟ್ಕೋಬಹುದು, ಯಾರು ಖರ್ಚು ಮಾಡಿಲ್ಲ, ಸಂಘದಲ್ಲಿ ಉಳಿದಿರ್ತದೆ. ಇನ್ನು ಸಹಕಾರ ಅಭಿವೃದ್ಧಿ ನಿಧಿ ಅಂತ 5% ಇದೆ, ಅದು 16,503 ರೂಪಾಯಿ. ಇದು ಏನಂದ್ರೆ ಅಭಿವೃದ್ಧಿ ಇದೆ, ಎಲ್ಲಾದ್ರೂ ಟ್ರೈನಿಂಗ್ ಹೋಗ್ಬೇಕಾದ್ರೆ ಆಮೇಲೆ ತರಬೇತಿ ಮಾಡ್ತಾ ಇದ್ದಾರೆ. ಸಹಕಾರ ಇಲಾಖೆ ಅಂತ ಇದೆ, ಅವರು ತರಬೇತಿ ಮಾಡ್ತಾರೆ. ಕೋಲಾರ, ಬೆಂಗಳೂರು ಈ ಕಡೆ ಖರ್ಚು ಮಾಡಬಹುದು. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಖರ್ಚು ಮಾಡಿದ್ದಾರೆ, ಎಲ್ಲಿ ವೈಜಾಗ್ ಕಳಿಸಿದ್ದಾರೆ 7,500, ಇನ್ನು ಮಿಕ್ಕಂದ್ರೆ ಹಾಗೆ ಕೊಡಬೇಕು. ಇಲ್ಲಿಗೆ ಈ ಒಂದು ವರ್ಷದ ವಹಿವಾಟು 5,04,446 ರೂಪಾಯಿ ಈ ಒಂದು ಲೆಕ್ಕದ ಪ್ರಕಾರ ಇದು ಮುಗಿಯುತ್ತದೆ. ಇದರ ಬಗ್ಗೆ ಮಾನ್ಯ ಸದಸ್ಯರು ಉಪಾಧ್ಯಕ್ಷರು ಏನಾದರೂ ಸಣ್ಣ ವರ್ಷದಲ್ಲಿ ಖರ್ಚಾಗಿರುತ್ತೆ. ಈ ಒಂದು ನಿವೇಶನದ ಕಂದಾಯ 3,048 ರೂಪಾಯಿ ಖರ್ಚು ಮಾಡಿರ್ತಾರೆ. ಪ್ರವಾಸ ಅಂತ ಹೇಳಿ 7,500 ರೂಪಾಯಿ ಇಲ್ಲಿಂದ ನಾವು ಪ್ರವಾಸ ಕಳಿಸಿರ್ತಾರೆ. 7,500 ವಿಶಾಖಪಟ್ಟಣ ವೈಜಾಗ್ ಕೊಟ್ಟಿರ್ತಾರೆ, 7,500 ಖರ್ಚಾಗಿದೆ. ಸರ್ವಸಾಧಾರಣ ಸಾಮಾನ್ಯ ಸಭೆ ಹೋದ ವರ್ಷ ಈ ತರ ಸಭೆ ಮಾಡಿದ್ವಿ.
ಅದರ ಒಂದು ವೆಚ್ಚ 56,965 ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿರ್ತದೆ. ರಿಪೇರಿ ಅಂತೇಳಿ 7,000 ಅದಾಯಿತು. ಟ್ಯಾಂಕ್ ನೀರಿನ ಅಭಾವ ಇರೋದ್ರಿಂದ ಟ್ಯಾಂಕಲ್ಲಿ ನೀರು ಉಳಿಸ್ಕೊಂಡಿದ್ದಾರೆ. ಇದು 10,400 ರೂಪಾಯಿ ಈ ವರ್ಷದಲ್ಲಿ ಖರ್ಚಾಗಿದೆ. ಎಲ್ರಿಗೂ ಇದು ಹೋಗಿದೆ ಅಂತ ನಾವು ಭಾವಿಸ್ತೇವೆ. ಉಳಿದಂತೆ 2025-26ನೇ ಸಾಲಿನ ಲೆಕ್ಕ ಪರಿಶೋಧನೆ ವರದಿ ಈ ರೀತಿ ಇದೆ. ಈಗಾಗಲೇ ಹೇಳಿದಾಗೆ ಏಪ್ರಿಲ್ 1, 2025ರಿಂದ ಮಾರ್ಚ್ 31, 2026 ತನಕ ಒಂದು ವರ್ಷದ ಅವಧಿಯಲ್ಲಿ ಬಂಡಪಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಹಾಲು ರೈತರಿಂದ 1,24,58,993 ರೂಪಾಯಿ 90 ಪೈಸೆಯಷ್ಟು 99 ಪೈಸೆಯಷ್ಟು ತರಬೇತಿಗೆ 6,000 ರೂಪಾಯಿ ಖರ್ಚು, ಪೂಜೆ 5,000 ರೂಪಾಯಿ ಖರ್ಚು, ಬಿಎಂಸಿ ನಿರ್ವಹಣೆ ವೆಚ್ಚ ಅಂತ ಹೇಳ್ಬಿಟ್ಟು 35,000, ಒಟ್ಟು 6,58,200 ರೂಪಾಯಿಗಳು ಈ ವರ್ಷದಲ್ಲಿ ಅಂದಾಜು ಬಜೆಟ್ ಅನ್ನ ಮಂಡನೆ ಮಾಡಿದ್ದೇನೆ. ಇದರಲ್ಲಿ ಕೂಡ ತಾವೇನಾದರೂ ಸಂಶಯ ಇದೆ ಉತ್ಪಾದಕರು ತಮ್ಮ ಸಂಶಯ ನಿವಾರಣೆ ಮಾಡಬಹುದು. తప్పించిందానికి స్వాగతం సుస్వాగతం కేకే మంజన్న వచ్చినాడంటే నా ప్రాణము అట్లాగే నాకే స్వాగతం సుస్వాగతం కేకే మంజన్నకి నా నమస్కారం. ಈಗ ಮೊದಲನೇದಾಗಿ ವೀಣಾ ಮತ್ತು ಸಂಗಡಿಗರಿಂದ ದೇವರ ಪ್ರಾರ್ಥನೆ. ಅವರಿಗೆ ಸ್ವಾಗತವನ್ನು ಹಾಸ್ಪಿಟಲ್ಗೆ ಆಗ್ಬೋದು, ಒಂದು ಹಸು 2 ಹೆಸರು ಇದ್ರೆ ನಮ್ಮ ಜೀವನ ಉಪಯೋಗಕ್ಕೆ ಸರಳವಾಗಿ ಮಾಡಬಹುದು. ಅದನ್ನು ಕಷ್ಟ ಇದೆ. ಈಗ ನಾವು ಬೇಸಿಗೆ ಕಾಲದಲ್ಲಿ ಆ ತರ ಇದೆ. ಮಳೆಗಾಲದಲ್ಲಿ ನಾವು ಪರಿಮಾಣಕ್ಕೆ ತುತ್ತಾಗಿದ್ದೀವಿ. ಆದ್ರೂ ಸಹ ನಾವು ಬಿಡಂಗಿಲ್ಲ, ಯಾಕಂದ್ರೆ ನಮ್ಮ ಜೀವನನೇ ಅದು. ಆದ್ರೆ ನಾವು ರೈತರು ನಾವು ಹೆಚ್ಚಾಗಿ ಹಸುಗಾವಲಲ್ಲೇ ಅವಲಂಬನೆ ಕೊಟ್ಟಿದ್ವಿ ಹಸುಗಳು ಸಾಕ್ಬೇಕಾದ್ರೆ. ಆದ್ರೆ ನಾವು ಮಳೆಗಾಲದಲ್ಲಿ ಬೆಳೆದಂತ ಜಾಳ ಸೊಪ್ಪು ಆಗ್ಬೋದು, ಬೇರೆ ಇನ್ನೇನಾಗ್ಲಿ ಅದು ಉಳಿಸ್ಕೊಳ್ಳೋದಿಲ್ಲ ನಾವು. ಅದಕ್ಕೆ ಬರೀ 35ರಿಂದ 45 ದಿನದಲ್ಲಿ ಅದನ್ನ ಕಟ್ ಮಾಡಿದಾಗ ಅದರಲ್ಲಿ ಫಲವತ್ತತೆ ಎಲ್ಲ ಪೋಷಕಾಂಶ ಚೆನ್ನಾಗಿರ್ತದೆ. ಅದನ್ನ ಆ ತರ ಕಟ್ ಮಾಡೋದಿಲ್ಲ ನಾವು. ಒಂದೊಂದ್ಸರಿ ಕಟ್ ಮಾಡಿಬಿಟ್ರೆ ಒಣಗೋಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಹೇಳಿ ಕಟ್ ಮಾಡೋದಿಲ್ಲ. ಅದಕ್ಕೆ ಸೈಲೇಜ್ ಅಂತಿದೆ ನಮ್ಗೆ. ನಮ್ಮ ಡೈರಿಯಿಂದಾನೆ ಒಂದು ತೊಟ್ಟಿ ಕಟ್ಕೊಂಡು 5,000 ಕೊಡ್ತೀವಿ, ಅಥವಾ ಬ್ಯಾಂಕ್ ಕೊಡೋಗಿದೆ ಸಬ್ಸಿಡಿಯಲ್ಲಿ ಕೊಡ್ತೀವಿ. ಅದನ್ನ ಆ ಟೈಮಲ್ಲಿ ನಾವು ಕಟ್ ಮಾಡಿಕೊಂಡು ಅದನ್ನ ಒಂದು ಕಡೆ ಸೈಲೇಜ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಅವತ್ತು ಬೇಕಾದ್ರೆ ಒಂದು 5 ಜನ ಕೂಲಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಅದನ್ನ ಹಾಕೋಬಹುದು, ಜಾಸ್ತಿ ಬೆಳ್ಕೊಂಡ್ರೆ. ಯಾಕಂದ್ರೆ ಆ ಮೊದಲು ನಾವು 35ದಲ್ಲಿ ಏನ್ ಪೋಷಕಾಂಶ ಇರುತ್ತೋ ಅದರಲ್ಲಿ ಲಾಸ್ಟ್ 1 ವರ್ಷ ಆದ್ರೂ ಆ ತರ ಅದರಲ್ಲಿ ಇರುತ್ತೆ. ಅಷ್ಟು ಅದರಿಂದ ನಮ್ಗೆ ಅನುಕೂಲ ಆಗ್ತದೆ. ಅದೇ ರೀತಿ ಈಗ